ನಮಸ್ಕಾರ. ಇಂದಿನ ಸದ್ವಿಚಾರ ಟ್ರಕ್ಕಿಂಗ್ ಪೋರನ ಕತೆ. ಒಬ್ಬ ಬಾಲಕ ಅಂತ ಹೇಳಿದ್ರೆ ಯುವಕ ಟ್ರಕ್ಕಿಂಗ್ ಮಾಡುವ ಹವ್ಯಾಸವನ್ನು ಇಟ್ಕೊಂಡಿರ್ತಾನೆ. ಅವನ ಪ್ಯಾಷನ್ನೇ ಅದು. ಪ್ರತಿ ಸರಿಯೂ ಟ್ರಕ್ಕಿಂಗ್ ಮಾಡುವಾಗ ಬೆಟ್ಟ ಹೇಗಿದೆ ಅದರ ಮ್ಯಾಪ್ ಅನ್ನ ತಗೊಳ್ಳೋದು, ಅದನ್ನ ಕೂಲಂಕುಷವಾಗಿ ಸ್ಟಡಿ ಮಾಡೋದು ಹತ್ತುತ್ತಾ ಇರ್ತಾನೆ. ಹತ್ತುತ್ತಾ ಆಮೇಲೆ ಅನ್ನಿಸ್ಬಿಡುತ್ತೆ ನನಗೇನು ಪ್ರಾಕ್ಟೀಸೇ ಬೇಕಾಗಿಲ್ಲ, ಓವರ್ ಕಾನ್ಫಿಡೆನ್ಸ್, ನಾನು ಆರಾಮಾಗಿ ಹತ್ತಬಲ್ಲೆ ಅಂತ ಹೇಳಿ ಏನು ತಯಾರಿ ಇಲ್ಲದೆ ಒಂದು ಬೆಟ್ಟವನ್ನು ಹತ್ತಬೇಕು ಅಂತ ತೀರ್ಮಾನ ಮಾಡ್ತಾನೆ. ಹತ್ತುತ್ತಾ ರಾತ್ರಿ ಆಗತ್ತೆ. ಮುಂದ್ಗಡೆ ಏನು ಕಾಣೋದಿಲ್ಲ. ಆದರೂ ಸಹ ರಾತ್ರಿ ಒಳಗೆ ಪೀಕನ್ನು ಮುಟ್ಟಿ ಬರಬೇಕು ಅಂತ ಅವನ ಸಂಕಲ್ಪ ಆಗಿರೋದ್ರಿಂದ ಇನ್ನೇನು ಪೀಕ್ ಮುಟ್ಟಿ ಬಿಟ್ಟೆ ಅನ್ಕೊಂಡು, ಅದರಲ್ಲಿ ಮ್ಯಾಪ್ ಇಲ್ಲ ಆದರೂ ಸಹ ಅನ್ಕೋತಾನೆ ನಾನು ಪೀಕ್ ಮುಟ್ಟಿದೆ ಅಂತ ಹೇಳಿ. ಅವನ ಕಾಲಿನಲ್ಲಿರುವ ಹಗ್ಗವನ್ನ ಜೋರಾಗಿ ಎಸಿತಾನೆ, ಪೀಕಿಗೆ ಮುಟ್ಲಿ ಅಂತ. ಅಲ್ಲಿ ನಾನು ಹತ್ತಬಹುದು ಅಂತ ಹೇಳಿ. ಅಲ್ಲಿಗೇನೋ ತಾಗತ್ತೆ, ಆದ್ರೆ ಅದು ಪೀಕ್ ಆಗಿರೋದಿಲ್ಲ. ಮೇಲ್ಗಡೆ ಹೋದ ತಕ್ಷಣ ಜಾರಿ ಬಿಡುತ್ತೆ. ಆಗ ಒಂದು ಅಶರೀರವಾಣಿ ಅವನಿಗೆ ಕೇಳಿಸುತ್ತೆ, ನೀನ್ ನನ್ನನ್ನು ನಂಬ್ತೀಯಾ, ನಾನು ಹೇಳ್ದಂಗೆ ಮಾಡ್ತೀಯಾ ಅಂತ. ಜೀವ ಹೋಗ್ತಾ ಇದೆ. ಆಯ್ತು, ನೀನ್ ಹೇಳ್ದಂಗೆ ನಂಬ್ತೀನಿ, ನಿನ್ನನ್ನು ನಂಬ್ತೀನಿ, ನೀನ್ ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಆ ವಾಣಿ ಹೇಳುತ್ತೆ, ಕಾಲ್ನಲ್ಲಿರೋದನ್ನ ತಕ್ಕೊಂಡು ನಿನ್ನ ಸೊಂಟಕ್ಕೆ ಕಟ್ಕೋ ಅಂತ. ಇವನಿಗೆ ಮೊದಲೇ ಅನ್ಸಿರುತ್ತೆ, ಮೊದಲೇ ಉಲ್ಟಾ ಇದ್ದಾನೆ ಇವನು. ಕಾಲ್ ಹತ್ರ ಮಾತ್ರ ಆ ಹಗ್ಗ ತಾಗಿದೆ. ಇಲ್ಲ, ನಾನು ಅದನ್ನ ಕಾಲಿಂದ ತಕ್ಕೊಳ್ಳಿಕ್ಕೆ ಹೋದ್ರೆ ನಾನು ಸಹ ಸತ್ತೋಗ್ತೇನೆ ಅಂತ ಆದಷ್ಟು ಹಾಗೆ ಇರ್ಲಿಕ್ಕೆ ನೋಡ್ತಾನೆ. ಅವನು ಏನು ಕೇಳಿರ್ತಾನೋ ಅದನ್ನು ಮಾಡೋದಿಲ್ಲ. ಬೆಳಗ್ಗೆ ಆಗುವಷ್ಟರಲ್ಲಿ ಅವನು ಮಂಜಿನಿಂದ ಆವರಿಸ್ಬಿಟ್ಟು ತೀರ್ಕೊಂಡಿರ್ತಾನೆ. ಊರಿನ ಜನ ಬಂದಾಗ ನೋಡ್ತಾರೆ. ಆಗ ಎಲ್ಲರೂ ಹೇಳ್ತಾರೆ, ಇವನು ಕಾಲಿಂದ ತೆಗೆದು ಸೊಂಟ ಕಟ್ಕೊಂಡಿದ್ದಿದ್ರೆ ಬಹುಶಃ 3 ಅಡಿ ಮಂಜು ಏನು ಕವರ್ ಆಗಿತ್ತು, ಅದರಿಂದ ಕಾಲಿನವರೆಗೆ ಮಾತ್ರ ಇರೋದು ಮಂಜು, ಅವನು ಉಳಿತಾ ಇದ್ದ ಅಂತ. ಸ್ನೇಹಿತರೆ, ನಾವು ನೀವು ಎಲ್ಲರೂ ಹೀಗೆ ಅಶರೀರವಾಣಿ ಅಂದ್ರೆ ನಮ್ಮ ಗುರುಗಳಾಗಿರ್ಬೋದು, ಗೊತ್ತಿರೋರಾಗಿರ್ಬೋದು, ಹಿರಿಯರಾಗಿರ್ಬೋದು, ಒಂದೇನೋ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಹೇಳ್ತೀವಿ ಹಾ ಮಾಡ್ತೀನಿ ನೋಡ್ತೀನಿ ಅಂತ. ಅವ್ರು ಯಾಕೆ ಹೇಳ್ತಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರು ಹೇಳ್ದಂಗೆ ನಾವೇನ್ ಮಾಡೋದು ಬಿಡು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಅದರಿಂದ ಏನು ಉಪಯೋಗ ಇದೆ ತಿಳ್ಕೊಳ್ಳೋದು, ಅದರಂತೆ ಮಾಡೋದ್ರಿಂದ ಎಲ್ರಿಗೂ ಉಪಯೋಗ ಇದೆ. ಏನಂತೀರಾ? ನಾಳೆ ಭೇಟಿಯಾಗೋಣ.